ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೆ? ನಾನು ನಿಮ್ಮ ಮೋಹನ್ ಮುರಾರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕನ್ನಡದ ಮೋಸ್ಟ್ ಸಬ್ಸ್ಕ್ರೈಬರ್ಡ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ನೋಡುತ್ತಾ ಹೋಗೋಣ. ಟಾಪ್ 11 ಯೂಟ್ಯೂಬ್ ಚಾನಲ್ಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ತಡ ಮಾಡದೆ ಶುರು ಮಾಡೋಣ. 11ನೇಯದಾಗಿ ದೂರದರ್ಶನ ಚಂದನ ಚಾನಲ್ ಇದ್ದು, ಇದರಲ್ಲಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಸ್ 1.34 ಮಿಲಿಯನ್ ಇದ್ದಾರೆ. 10ನೇ ಸ್ಥಾನದಲ್ಲಿ BTV ಕನ್ನಡ, ಇವರ ಸಬ್ಸ್ಕ್ರೈಬರ್ಸ್ 1.75 ಮಿಲಿಯನ್ ಇದ್ದಾರೆ. 9ನೇ ಸ್ಥಾನದಲ್ಲಿ ಒನ್ ಇಂಡಿಯನ್ ಕನ್ನಡ ಚಾನಲ್ ಇದ್ದು, ಇವರ ಸಬ್ಸ್ಕ್ರೈಬರ್ಸ್ 1.86 ಮಿಲಿಯನ್ ಇದ್ದಾರೆ. 8ನೇ ಸ್ಥಾನದಲ್ಲಿ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಇದ್ದು, ಇದರ ಸಬ್ಸ್ಕ್ರೈಬರ್ಸ್ 2.24 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಟಾಪ್ 7ನೇ ಸ್ಥಾನದಲ್ಲಿ TV5 ಕನ್ನಡ ಚಾನಲ್ನಲ್ಲಿ 2.34 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 6ನೇ ಸ್ಥಾನದಲ್ಲಿ ಯೋಯೋ ಟಿವಿ ಕನ್ನಡ 3.66 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 5ನೇ ಸ್ಥಾನದಲ್ಲಿ ನ್ಯೂಸ್ ಫಸ್ಟ್ ಕನ್ನಡ 3.81 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 4ನೇ ಸ್ಥಾನದಲ್ಲಿ ನ್ಯೂಸ್ 18 ಕನ್ನಡ 4.11 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೂ ಟಾಪ್ 3ನೇ ಸ್ಥಾನದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ 4.96 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಟಾಪ್ 2 ಅಲ್ಲಿ ಪಬ್ಲಿಕ್ ಟಿವಿ 5.79 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮತ್ತು ನಂಬರ್ 1 ಸ್ಥಾನದಲ್ಲಿ TV9 ಕನ್ನಡ 10.9 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹೊಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಇಷ್ಟವಾಗಿರುವ ನ್ಯೂಸ್ ಮೀಡಿಯಾ ಯಾವುದು ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಒಂದು ಹೇಳೋದನ್ನು ಮರ್ತಿದ್ದೆ, ನಾನು ಈ ವಿಡಿಯೋನ ಮಾಡ್ತಿರೋ ಡೇಟ್ ಬಂದು 2024 ಸೆಪ್ಟೆಂಬರ್ 17 ಈ ತಾರೀಕಿನಂದು ಈ ಚಾನಲ್ಗಳಿಗೆ ಇಷ್ಟು ಸಬ್ಸ್ಕ್ರೈಬರ್ಸ್ಗಳು ಇದ್ದಾರೆ. ಓಕೆ ಗೆಳೆಯರೇ, ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.